ಬುದ್ಧಿಯವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ತಪ್ಪು ತಿಳ್ಕೊಬೇಡಿ. ಕೂತ್ಕೊಳ್ಳಿ. ಈ ಮನೇಲಿ ಪ್ರತಿಯೊಬ್ಬರು ಮಾತು ಶುರು ಮಾಡೋಕ್ಕೆ ಮೊದಲು ತಪ್ಪು ತಿಳ್ಕೊಬೇಡಿ ಅಂತಾರಲ್ಲ, ಯಾಕದು? ಮೊದಲು ವಿಷಯ ಏನು ಅಂತ ಹೇಳಿ ತಪ್ಪಾಗಿ ತಿಳ್ಕೊಬೇಕಾ ಬೇಡವಾ ಅಂತ ನಾನು ನಿರ್ಧಾರ ಮಾಡ್ತೀನಿ. ಏನಿಲ್ಲ ಬುದ್ಧಿಯವರೇ, ಇವತ್ತು ನಾನು ನಿಮ್ಮ ಜೊತೆ ಊರಿಗೆ ಬರ್ತಿಲ್ಲ. ಇಲ್ಲ ಹನುಮಂತು, ಇದು ಖಂಡಿತ ತಪ್ಪು. ಈಗ ನಾನು ಇದನ್ನು ತಪ್ಪಾಗಿ ತಿಳ್ಕೊತೀನಿ. ಅಯ್ಯೋ, ಅದು ಹಾಗಲ್ಲ ಬುದ್ಧಿಯವರೇ. ಅದು ಅಪ್ಪವರು ಇಲ್ಲೇ ಇರ್ತಾರೆ. ನಾನು ನಿಮ್ಮ ಜೊತೆ ಊರಿಗೆ ಬಂದ್ಬಿಟ್ರೆ ಇಲ್ಲಿ ಅಪ್ಪವ್ರನ್ನ ನೋಡ್ಕೊಳ್ಳೋರು ಯಾರು? ಅವ್ರನ್ನ ಆಫೀಸಿಗೆ ಕರ್ಕೊಂಡೋಗ್ಬೇಕು. ಅವ್ರ ಊಟ ತಿಂಡಿ ಮಾತ್ರೆಗಳು ಎಲ್ಲ ನಾನೇ ನೋಡ್ಕೋಬೇಕು. ಅದಕ್ಕೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲೇ ಇರಬೇಕು. ಹಾಗಾಗಿ ಬರೋಕ್ಕಾಗಲ್ಲ. ಇನ್ನೊಂದು ದಿವಸ ಅವಕಾಶ ಸಿಕ್ಕಾಗ ಖಂಡಿತ ಬಂದೇ ಬರ್ತೀನಿ. ಆಗಲಿ ಹನುಮಂತು, ನಿಮ್ಮಂಥ ಒಳ್ಳೆ ವ್ಯಕ್ತಿಗಳಿರೋದ್ರಿಂದನೇ ಅರಸನಕೋಟೆ ಇಷ್ಟು ಸುಭದ್ರವಾಗಿದೆ. ನೀವೆಲ್ಲ ಈ ಪರಿವಾರದ ಆಧಾರ ಸ್ತಂಭಗಳು. ಹಾಗೆ ಆಗಲಿ, ನೀವು ಅಂದ್ಕೊಂಡು ಹಾಗೆ ಆಗಲಿ. ನೀವಿಲ್ಲೇ ಇದ್ದು ನಮ್ಮ ರಘುನ ಚೆನ್ನಾಗಿ ನೋಡ್ಕೊಳ್ಳಿ, ಜೊತೆಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ. ಹನುಮಂತು, ನನಗೆ ನಿಮ್ಮ ಮೇಲೆ ಬಹಳ ಗೌರವ ಬರ್ತಾ ಇದೆ ಹನುಮಂತು. ನೀವು ಈ ಮನೆ ಬೀಗರಾದರೂ ಕೂಡ ಬೀಗರಾಗಕ್ಕೆ ಮೊದಲು ಹೇಗೆ ಚಾಲಕರಾಗಿ ಈ ಮನೆಯಲ್ಲಿ ನಡ್ಕೋತಾ ಇದ್ರು, ಇವತ್ತು ಅದೇ ರೀತಿ ಇದ್ದೀರಿ. ಅರಸನಕೋಟೆ ಬೀಗರು ಅನ್ನೋ ಅಹಂ ಇಲ್ಲ, ಜಂಬ ಇಲ್ಲ. ಮೊದಲನೇದಾಗಿ ನಿಮ್ಗೆ ತಲೆಗೆ ಹತ್ತಿಲ್ಲ. ತುಂಬ ದೊಡ್ಡ ವ್ಯಕ್ತಿ ನೀವು. ನಿಮ್ಮ ಒಳ್ಳೆತನನೇ ನಿಮ್ಮನ್ನು ಕಾಪಾಡ್ತಿರೋದು. ತುಂಬ ಖುಷಿಯಾಗತ್ತೆ ನನಗೆ. ನನ್ನ ತನು ಮನ ಎಲ್ಲ ಈ ಅರಸನಕೋಟೆ ಸೇವೆಗೆ ಮೀಸಲು. ಅದು ನನ್ನ ಕೊನೆ ಉಸಿರಿರೋವರೆಗೂ ಮುಂದುವರಿಯುತ್ತೆ. ಆಗಲಿ ಬುದ್ಧಿಯವರೇ, ನಾನು ಇಲ್ಲೇ ಇರೋದ್ರ ಬಗ್ಗೆ ಅಪ್ಪವ್ರಿಗೆ ಹೇಳ್ತೀನಿ. ಆಗಲಿ, ಒಳ್ಳೆಯದು. ಅಮ್ಮ, ಅಪ್ಪ ಊರಿಗೆ ಬರ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕರೆಯೋಣ ಅಂತ ಬಂದ್ವಿ ಅಮ್ಮ. ಅಪ್ಪ ಊರಿಗೆ ಬರ್ದೇ ಇರೋದಕ್ಕೆ ಜೆನ್ಯೂನ್ ರೀಸನ್ ಇದೆ ಅಲ್ವಾ ಅಮ್ಮ? ಜಾನಿ ಮಾಡೋ ಎಲ್ಲ ಕೆಲಸಗಳನ್ನೂ ಅವರೇ ನೋಡ್ಕೊಳ್ಬೇಕಾಗಿದೆ. ಚಿಕ್ಕಪ್ಪಂಗೆ ಬೇರೆ ಕೆಲಸ ಇದೆ. ನಂದು ಲಾಜಿಸ್ಟಿಕ್ ಕಂಪ್ನಿ ಕೆಲಸನೇ ಜಾಸ್ತಿ ಆಗಿರೋದ್ರಿಂದ ನನಗೂ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಅಪ್ಪ ಇಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇದೆ. ಒಂದೆರಡು ದಿನ ಅಲ್ವಾ ಅಮ್ಮ, ಹೋಗಿ ಬಂದ್ಬಿಡೋಣ. ಅತ್ಯಮ್ಮ, ಅಪ್ಪೋರು ಊರಿಗೆ ಹೊರಡೋದಕ್ಕೆ ಕೆಳಗಡೆ ತಯಾರಾಗಿ ಕೂತಿದ್ದಾರೆ. ಇವಾಗ ನೀವು ಬರಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಹಾಗಲ್ಲ, ರಘುಗೆ ಮಂಡಿ ನೋವಿದೆ. ಅವ್ರ ಆರೋಗ್ಯ ತುಂಬ ಸೂಕ್ಷ್ಮ. ಅವರೊಬ್ಬರನ್ನೇ ಇಲ್ಲಿ ಬಿಟ್ಟು ನನಗಲ್ಲಿಗೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಹಾಗಂದೆ. ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ನೀವೆಲ್ಲ ಹೋಗಿ ಬರ್ಬೋದಾ? ಇದೇನು ನಿರ್ಧಾರ ಅನ್ನೋದಾದರೆ ನಾನು ಊರಿಗೆ ಹೋಗಲ್ಲ ಅಮ್ಮ, ಇಲ್ಲೇ ಇಟ್ಬಿಡ್ತೀನಿ. ನಿಮ್ಮೆಲ್ಲರೂ ಬಿಟ್ಟು ನಾನು ಒಬ್ಬಳೇ ಹೇಗೆ ಹೋಗಲಿ? ನಾನು ಹೋಗಲ್ಲ. ಹೀಗನ್ಬಿಟ್ರೆ ಹೇಗಮ್ಮ? ನೆನ್ನೆ ವೀರಣ್ಣ ಕರೆದಾಗ ಎಲ್ಲರೂ ಬಂದೇ ಬರ್ತೀವಿ ಅಂತ ಹೇಳಿ ಈಗ ಲಾಸ್ಟ್ ಮಿನಿಟಲ್ಲಿ ಹೋಗಲ್ಲ ಅಂದರೆ? ಕ್ಷಮಿಸಿ ಅಮ್ಮವ್ರೆ, ನೀವು ಬರಲ್ಲ ಅಂತಿದ್ದೀರಲ್ಲ, ಅದಕ್ಕೆ ಅವರು ಬರಲ್ಲ ಅಂತಿದ್ದಾರೆ. ನೀವು ಬರ್ತೀನಿ ಅಂತ ಹ್ಞೂ ಅನ್ನಿ ಸಾಕು, ಅವ್ರು ಖಂಡಿತ ಬರ್ತಾರೆ. ಅಪ್ಪವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನು ಇಲ್ಲಿ ಇರ್ತೀನಲ್ಲ, ನೋಡ್ಕೊತೀನಿ. ಹಾಗಾದರೆ ನೀನು ಹಬ್ಬಕ್ಕೆ
ವೀರಣ್ಣನ ಊರಿಗೆ ಬರಲ್ವಾ ಹನುಮಂತು? ಇಲ್ಲ ಅಮ್ಮವ್ರೆ, ಈಗ ತಾನೇ ವೀರಪ್ಪನವ್ರ ಹತ್ರ ನಾನು ಊರಿಗೆ ಬರಲ್ಲ, ಇಲ್ಲಿ ಅಪ್ಪವ್ರು ಒಬ್ಬರೇ ಇರ್ತಾರೆ, ನೋಡ್ಕೊಳ್ಳೋಕೆ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನೀವು ಅಪ್ಪವ್ರ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ ಅಪ್ಪವ್ರನ್ನ. ಅಮ್ಮ ಪ್ಲೀಸ್ ಬನ್ನಿ ಅಮ್ಮ, ಹೋಗಿ ಬರೋಣ. ಅತ್ಯಮ್ಮ ಬನ್ನಿ ಅತ್ಯಮ್ಮ. ಸರಿ, ಬರ್ತೀನಿ. ಹನುಮಂತು, ಯಾವ ಕಾರಣಕ್ಕೂ ರಘುನ ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಯಾವಾಗಲೂ ಅವ್ರ ಜೊತೆನಲ್ಲೇ ಇರಬೇಕು. ಅವ್ರ ಊಟ ತಿಂಡಿ, ಅವ್ರ ಮಾತ್ರೆ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ತಾ ಇರಬೇಕು. ಓಕೆನಾ? ಕೇರ್ ತಗೋ. ಆಯ್ತು ಅಮ್ಮವ್ರೆ. ಇದು ನಿನ್ನ ತಾತನ ಮನೆ. ನೀನ್ ಹೇಗಿದೀಯ ಕಂದ? ನಾನ್ ಚೆನ್ನಾಗಿದ್ದೀನಿ, ನೀವು? ಜಾನಕಮ್ಮ, ಆರ್ತಿ ತಗೊಂಬಮ್ಮ. ಹೇಗಿದೆಯಮ್ಮ ಜಾನಕಿ? ನಾನು ಚೆನ್ನಾಗಿದ್ದೀನತ್ತೆ. ಅದಕ್ಕೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನ್ ಯಾಕಮ್ಮ ಸಣ್ಣ ಆಗ್ಬಿಟ್ಟಿದ್ಯಾ? ಏನ್ ಮಾಡೋದು ಪಾಪ, ನಮ್ ಜನನಿ ಪುಟಾಣಿನ ಆಫೀಸ್ನ ಎರಡು ನೋಡ್ಕೋಬೇಕು ಅಲ್ವಾ. ಜಾನಕಮ್ಮ, ಮನೆಗೆ ಬಂದಿರೋ ಪುಟಾಣಿಗೆ ಆರತಿ ಮಾಡೋ ಬದಲು ನನ್ನ ತಂಗಿಗೆ ಮೊದಲು ಆರತಿ ಮಾಡು. ವೀರಣ್ಣ, ನನಗೆ ಯಾಕೆ ಆರತಿ? ಪುಟಾಣಿ ಬಂದಿದ್ದಾಳೆ, ಮಕ್ಕಳು ಯಾವತ್ತು ದೇವ್ರ ಸಮಾನ ಅಲ್ವಾ, ಅವಳಿಗೆ ಮೊದಲು ಮಾಡಿಸಿ. ನಮ್ಮ ಮನೇಲಿ ಮಕ್ಕಳಾಗಲಿ ಮರಿ ಆಗಲಿ ಯಾರೇ ಆದರೂ ಕೂಡ ಮೊದಲನೇ ಆರತಿ ನನ್ನ ಪ್ರೀತಿಯ ತಂಗಿ ಅಖಿಲಮ್ಮನಿಗೆ. ವೀರಣ್ಣ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಜನ್ಮಾಂತರಗಳಲ್ಲೂ ಚಿರಋಣಿಯಾಗಿರ್ತೀನಿ. ನನಗೆ ಮಾತ್ರ ಆರತಿ ಮಾಡೋದು ಬೇಡ, ಪುಟಾಣಿನ ನಾನು ಎತ್ಕೋತೀನಿ, ಇಬ್ರಿಗೂ ಸೇರಿಸಿ ಆರತಿ ಮಾಡಿ. ಆಗ್ಬೋದು ತಾಯಿ, ತಂಗಿ ಆಸೆಗೆ ನಾನು ಯಾಕೆ ಬೇಡ ಅಂತ ಹೇಳಿ. ಅಜ್ಜಿ, ಇದನ್ನೆಲ್ಲ ನಮ್ಗೆ ಯಾಕೆ ಮಾಡ್ತಿದ್ದಾರೆ? ಒಳ್ಳೆ ಪ್ರಶ್ನೆ. ನೋಡು ಪುಟಾಣಿ, ಇದು ಒಂದು ಕ್ರಮ ಆಯ್ತಾ. ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ ಅಂತ ಈ ತರ ಆರತಿ ಮಾಡ್ತಾರೆ. ಓ,
ಹಾಗಾದ್ರೆ ಈಗ ನಂಗೆ ಕೆಟ್ಟ ದೃಷ್ಟಿ ಬಿದ್ದಿದ್ಯಾ? ಅಯ್ಯೋ ಇಲ್ಲ ಕಂದ. ಏನೇ ದೃಷ್ಟಿ ಬಿದ್ರೂ ಅದು ನಮ್ಮ ದೃಷ್ಟಿನೇ ಆಗಿರುತ್ತೆ. ಎಲ್ಲ ಒಳ್ಳೆ ದೃಷ್ಟಿ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡಿ. ಬಮ್ಮ ಬಮ್ಮ, 3 ದಾರಿ ಇರೋ ಕಡೆ ತಗೊಂಡೋ ಚೆಲ್ಲಮ್ಮ. ಯಾಕಪ್ಪ ಸುಮ್ಮನೆ ನಿಂತುಬಿಟ್ರಿ? ಓ, ಅಮ್ಮವ್ರ ನೆನಪಾಯ್ತಾ? ಹೌದು ಹನುಮಂತು, ಅಖಿಲ ಇಲ್ಲದೆ ಮನೆ ಯಾಕೋ ಬಿಕ್ಕೋ ಅನಿಸ್ತಾ ಇದೆ. ಒಂದು ವೇಳೆ ಮನೆಯಲ್ಲಿ ಮಕ್ಕಳಿಲ್ದಿದ್ರೂ ಹೀಗೆ ಅನಿಸ್ತಿರ್ಲಿಲ್ವೋ ಏನೋ. ಆದರೆ ಮನೆಯಲ್ಲಿ ಹೆಂಡತಿ ಇಲ್ಲ ಅಂದರೆ ಮನಸ್ಸು ತುಂಬ ಭಾರ ಅನಿಸುತ್ತೆ. ಮನೆ ಯಾಕೋ ಖಾಲಿ ಖಾಲಿ ಅನಿಸುತ್ತೆ. ಗೌರಿ, ಅಪ್ಪವ್ರು ಕಾಫಿ ಮಾಡ್ಕೊಂಡು. ಸರಿ ಹನುಮಂತಣ್ಣ. ಬೇಡ ಹನುಮಂತು, ಬೇಡ ಗೌರಿ, ಕಾಫಿ ಕುಡಿಯೋಕ್ಕೆ ಮನಸ್ಸಿಲ್ಲ. ನಿಮ್ಗೆ ಯಾಕೆ ಮನಸ್ಸಿಲ್ಲ ಅಂತ ಗೊತ್ತು ಅಪ್ಪವ್ರಿಗೆ. ಅಲ್ಲ, ಅಮ್ಮವ್ರಿಲ್ಲ ಅಂದ್ಬಿಟ್ಟು ನೀವು ಊಟ ತಿಂಡಿ ಎಲ್ಲ ಮಾಡದೇ ಇದ್ದರೆ ಟೈಮ್ಗೆ ನಿಮ್ಮ ಆರೋಗ್ಯ ಏನಾಗಲ್ಲ. ಗೌರಿ, ನೀನು ಕಾಫಿ ಮಾಡ್ಕೊಂಬ. ಸರಿ ಹನುಮಂತಣ್ಣ. ಅಪ್ಪವ್ರೆ, ನನಗೇನೋ ಈಗಲೂ ಅನ್ನಿಸ್ತಿರೋದು ನೀವು ಅಮ್ಮವ್ರ ಜೊತೆ ಹಳ್ಳಿಗೆ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಈಗಲೂ ಯೋಚನೆ ಮಾಡಿ ಹೇಳಿ, ನಾನು ಗಾಡಿ ರೆಡಿ ಮಾಡಿಬಿಡ್ತೀನಿ. ಬೇಡ ಹನುಮಂತು, ಇಲ್ಲಿ ಮಾಡೋಕ್ಕೆ ತುಂಬ ಕೆಲಸಗಳಿದೆ. ನಾನು ಹೋಗ್ಬಿಟ್ರೆ ವಾಪಸ್ ಬಂದಮೇಲೆ ಜನನಿಗೆ ತೊಂದರೆ ಆಗ್ತಿತ್ತು. ಅರೆ ಗಣಿ, ನೀನಾದರೂ ಅವ್ರ ಜೊತೆ ಹೋಗ್ಬೋದಿತ್ತಲ್ಲ? ಕಾಲೇಜ್ ಇತ್ತಾ? ಇಲ್ಲ ಅಪ್ಪ ಅವರೇ. ಮತ್ತೆ ಹೋಗ್ಬೇಕಾಗಿತ್ತು. ಇಲ್ಲಿದ್ದು ಏನು ಮಾಡ್ತೀಯಾ? ನೀವಿಬ್ರು ಇಲ್ಲೇ ಇದ್ದೀರಾ, ನಿಮ್ಮಿಬ್ರು ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಆಗಿರೋರು ಇರ್ಬೇಕಲ್ವಾ? ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ಏಯ್, ಅಪ್ಪವ್ರ ಮುಂದೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಇರ್ಲಿ ಬಿಡು ಹನುಮಂತು, ನೀನು ಸ್ಟ್ರಿಕ್ಟ್ ಆಗಿರ್ತೀಯ ಅಂತ ಅವನು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ, ತಪ್ಪು. ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು. ಅದು ಅಲ್ಲದೆ ನಮ್ಮ ಗಣಿ ಏನು ಬೇರೆ ಹುಡುಗನ? ಈ ಮನೆ ಮಗ ತಾನೆ. ನೋಡಪ್ಪ ಸ್ಟ್ರಾಂಗ್ ಮ್ಯಾನ್, ಈ ಮನೇಲಿ ನಿನ್ಗೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ನಿನ್ಗೆ ಹೇಗಿರಬೇಕು ಅಂತ ಅನ್ಸುತ್ತೋ ಹಾಗಿರು, ಓಕೆನಾ? ಸರಿ ಅಪ್ಪ ಅವರೇ, ನೀವು ಪರ್ಮಿಷನ್ ಕೊಟ್ಮೇಲೆ ಮುಗೀತು. ಬೇರೆ ಇನ್ಯಾರ ಮಾತು ನಾನು ಕೇಳಲ್ಲ. ಓಹೋ, ಈ ಮಾತನ್ನ ನಿಮ್ಮ ಅಪ್ಪನಿಗೆ ಹೇಳ್ತಾ ಇದೀಯ ನೀನು? ಹಾಂ, ನನ್ನ ಮಾತು ಕೇಳದೆ ಇದ್ರು ನಿಮ್ಮ ಅಕ್ಕನ ಮಾತಂತೂ ಕೇಳಲೇಬೇಕು ತಾನೆ. ಅದಕ್ಕೆ ತಾನೇ ನೀ ಇಲ್ಲಿರೋದು. ಓಹೋ, ಪಾರ್ವತಿ ಆರ್ಡರ್ಸ್ ಮೇಲೆ ಗಣಿ ಇಲ್ಲೇ ಉಳಿದಿದ್ದಾನ? ಹೌದು ಅಪ್ಪವ್ರೆ, ಗಣಿ ರೆಡಿಯಾಗಿ ಊರಿಗೆ ಹೊರಟಿದ್ರು ಪಾರ್ವತಿನೇ ಬೇಡ, ನಾವು ವಯಸ್ಸಾದವ್ರು ನಾವಿಬ್ಬರು ಇಲ್ಲೇ ಇದ್ದೀವಿ, ಅವ್ರನ್ನ ನೋಡಿಕೊಂಡು ಮತ್ತು ತಕ್ಷಣಕ್ಕೆ ಫೋನ್ಗಿನ್ ಮಾಡಿದ್ರೆ ಬೇಕಾಗುತ್ತೆ ಅಂತ ನೀನು ಇಲ್ಲೇ ಇರು ಅಂತ ಅವಳೇ ಬಲವಂತ ಮಾಡಿ ಇರಿಸಿ ಹೋಗಿದ್ದು. ನೋಡಿದ್ಯಾ ಹನುಮಂತು, ನಮ್ಮ ಪಾರ್ವತಿಗೆ ಅದು ಎಷ್ಟೊಂದು ಜವಾಬ್ದಾರಿ ಇದೆ. ನಿನಗೆ ತಕ್ಕ ಮಗಳು, ನನಗೆ ತಕ್ಕ ಸೊಸೆ. ಇಷ್ಟೆಲ್ಲ ಜವಾಬ್ದಾರಿ ಇರೋಳನ್ನ ಜನನಿ ಯಾಕೆ ಮಾತಾಡ್ಸಲ್ಲ ಅಂತ. ಅಲ್ಲ ಹನುಮಂತು, ಅವರಿಬ್ಬರ ಮಧ್ಯೆ ಏನು ಮನಸ್ತಾಪ ಆಗಿದೆ ಅಂತ ನಿನಗೇನಾದರೂ ಗೊತ್ತಾ? ಯಾವ ಕಾರಣಕ್ಕೂ ಪಾರು ಜನನಿ ಮಧ್ಯೆ ಇರೋ ಮನಸ್ತಾಪ ಅಪ್ಪವ್ರಿಗೆ ಅಮ್ಮವ್ರಿಗೆ ಗೊತ್ತಾಗಬಾರ್ದು ಅಂತ ಪಾರುನೇ ಹೇಳಿದಾಳೆ. ಗೊತ್ತಿಲ್ಲ ಅನ್ನೋದೇ ವಾಸಿ. ಇಲ್ಲ ಅಪ್ಪವ್ರೆ, ಯಾಕೆ ಏನು ಅಂತ ನಾನು ಪಾರುನ್ ಕೇಳಿದ್ರು ಅವಳೇನು ಬಾಯ ಬಿಡಲಿಲ್ಲ. ಎಲ್ಲ ಸರಿ ಇದ್ದರೂ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಸರಿ ಇಲ್ಲ. ನೋಡೋಣ ಯಾವಾಗ ಇಬ್ಬರು ಮೊದಲಿನ ಥರ ಆಗ್ತಾರೆ ಅಂತ. ಓ, ಅಖಿಲಾನೇ ಫೋನ್ ಮಾಡ್ತಿದ್ದಾಳೆ. ಹಲೋ ಅಖಿಲ, ಹೇಗಿದ್ದೀರಿ ಅಮ್ಮ ಅವರು? ಚೆನ್ನಾಗಿದ್ದೀರಾ? ಜರ್ನಿ ಚೆನ್ನಾಗಿತ್ತಾ? ರಘು, ಎಲ್ಲ ಓಕೆ. ಹೇಗೆ
ಕೇಳ್ತಿದ್ದೀರಾ ನೋಡಿ ನೀವು. ಎಲ್ಲರೂ ಆರಾಮಾಗಿದ್ದೀವಿ. ಗುಡ್. ವೀರಣ್ಣ ಜಾನಕಿ ಕೈಯಲ್ಲೇ ನನಗೂ ಪುಟಾಣಿಗೂ ಆರತಿ ಮಾಡಿಸಿ ಒಳಗಡೆ ಬರ್ಮಾಡ್ಕೊಂಡ್ರು. ಏನು, ನಮ್ಮ ಪುಟಾಣಿಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೋತಾರೆ ಅನ್ಕೊಂಡ್ರೆ ನಿನಗೆ ಆರತಿ ಮಾಡಿದ್ರಾ? ಪುಟಾಣಿಗೆ ಮಾತ್ರ ಅಲ್ಲ, ಈ ವೀರಣ್ಣನಿಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅಂತಂದ್ರೆ ಬೆಟ್ಟದಷ್ಟು ಅಂತ ಹೇಳಿದ್ರು ಕಡಿಮೆನೆ ನೋಡಿ. ನಾನು ಎಷ್ಟೇ ಬೇಡ ಬೇಡ ಅಂತಂದ್ರು ಪುಟಾಣಿ ಜೊತೆಗೆ ನನಗೂ ಆರತಿ ಮಾಡಿಸಿ ಒಳಗಡೆ ಕರೆಸ್ಕೊಂಡ್ರು. ಅಂತೂ ಅಣ್ಣನ ಮನೆ ಗೂಡಲ್ಲಿ ಬೆಚ್ಚಗೆ ಸೇರ್ಕೊಂಡೆ ಅನ್ನು. ಆದರೆ ಈ ಬಡಪಾಯಿ ಮಾತ್ರ ಇಲ್ಲಿ ಒಂಟಿಯಾಗಿರೋ ಥರ ಆಗೋಯ್ತು ನೋಡು. ಬನ್ನಿ ಬನ್ನಿ ಅಂತ ಅದು ಎಷ್ಟು ಸಲ ಕರೆದೆ ನಿಮ್ಮನ್ನ, ಒಪ್ಕೊಂಡ್ರ ನೀವು? ತಮಾಷೆಗೆ ಹಾಗಂದೆ ಯಾಕಿಲ್ಲ. ನಿಮ್ಮ ಜೊತೆಲಿ ಹನುಮಂತು, ಗಣಿ, ಗೌರಿ ಎಲ್ಲರೂ ಇದ್ದಾರೆ ತಾನೇ? ಹೌದೌದು, ಎಲ್ಲರೂ ಇಲ್ಲೇ ಇದ್ದಾರೆ. ನನ್ನ ಯೋಗಕ್ಷೇಮ ಚೆನ್ನಾಗಿ ವಿಚಾರಿಸ್ಕೊತಿದ್ದಾರೆ. ಗೌರಿ ಈಗ ತಾನೇ ಕಾಫಿ ತಂದು ಕೊಟ್ಲು. ಹನುಮಂತು, ಗಣಿ ಇಲ್ಲೇ ಮುಂದೆ ನಿಂತಿದ್ದಾರೆ. ಮಾತಾಡ್ಸು. ಅಮ್ಮೋರೆ, ಅಪ್ಪವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ಗಣಿ ಅವ್ರನ್ನ ಚೆನ್ನಾಗೇ ನೋಡ್ಕೊತಾ ಇದ್ದೀವಿ. ನೀವು ಆರಾಮಾಗಿರಿ. ನೀನು ಅವ್ರ ಜೊತೆ ಇದೆಯಾ ಅಂದಮೇಲೆ ನನಗೆ ನಿಶ್ಚಿಂತೆನೆ ಹನುಮಂತು. ಅವ್ರಿಗೆ ಊಟ ತಿಂಡಿ ಮಾತ್ರೆ ಎಲ್ಲ ಸರಿಯಾದ ಸಮಯಕ್ಕೆ ಕೊಡೋ ಥರ ನೋಡ್ಕೊಂಬಿಡು. ಖಂಡಿತ ಮರೆಯೋದಿಲ್ಲ ಅಮ್ಮೋರೆ. ಹಾಗೆ ನೀನು ಜೋಪಾನ, ನಿನ್ನನ್ನು ಚೆನ್ನಾಗಿ ನೋಡ್ಕೋ, ಆಯ್ತಾ? ಆಗ್ಲಿ ಅಮ್ಮೋರೆ. ಆಯ್ತು. ಈಗ ಸಮಾಧಾನ ಆಯ್ತಾ? ಆಗದೆ ಇರುತ್ತಾ? ನಿಮ್ಮ ಜೊತೆ ಮಾತಾಡಿದ್ನಲ್ಲ, ತುಂಬ ಸಮಾಧಾನ ಆಯಿತು. ಮತ್ತೆ ನೀನು ಅಣ್ಣನ ಮನೆಯಲ್ಲಿ ಏನೇನು ಬೇಕೋ ಕೇಳಿ ಮಾಡಿಸ್ಕೋ, ಸಂಕೋಚ ಪಡ್ಬೇಡ. ಆಯಿತು. ನಮ್ಮ ಅಣ್ಣನ ಮನೇಲಿ ನನಗೆ ಯಾಕೆ ಸಂಕೋಚ? ಅದು ನಿಜಾನೇ. ಹೌದು, ಎಲ್ಲರೂ ಏನು ಮಾಡ್ತಿದ್ದಾರೆ? ಈಗ ತಾನೇ ಪುಟಾಣಿಗೆ ಓಲೆ ಕೊಡ್ಸಕ್ಕೆ ಅಂತ ವೀರಣ್ಣ ಅಂಗಡಿ ಕರ್ಕೊಂಡು ಹೋಗಿದ್ದಾರೆ. ಓಹೋ, ಮೊಮ್ಮಗಳು ಬಂದು ಖುಷಿಗೆ ಆಗಲೇ ಪರ್ಚೇಸಿಂಗ್ ಹೊರಟೋದ್ರಾ? ಹೌದು ರಘು. ಹಾಗಾದ್ರೆ ನೀನು ಒಬ್ಳೇ ಇದೆಯಾ ಮನೆಯಲ್ಲಿ? ಇಲ್ಲ ರಘು, ಜಾನಕಿ ಅವಳ ಮಗಳು ಇಬ್ರು ಇದ್ದಾರೆ. ಹೌದಾ, ಸರಿ. ಈಗ ರೆಸ್ಟ್ ಮಾಡು. ಹಾಗೆ ಕಾಲ್ ಮಾಡೋದನ್ನು ಮರಿಬೇಡ. ನಿಮಗೆ ಫೋನ್ ಮಾಡೋದನ್ನ ನಾನು ಮರಿತೀನಾ? ಟಿಪಿಕಲ್ ಹಸ್ಬೆಂಡ್, ಟಿಪಿಕಲ್ ರಘು. ಓಕೆ ರಘು, ಖಂಡಿತ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್ ಬಾಯ್. ಮಗಳೇ, ಅಲ್ಲಿ ನೋಡಲ್ಲಿ ಚಿನ್ನದ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಆ ಮಗುಗೆ ಸುಂದರವಾಗಿರುವಂತ ಓಲೆ ಜುಮ್ಕಿ ಎಲ್ಲ ಕೊಡಿಸ್ತಾ ಇರ್ತೀನಿ. ನಾನು ಆದಿ ಜೊತೆ ಹೋಗ್ಬಿಟ್ಟು ಒಂದಷ್ಟು ಬಟ್ಟೆ ತಗೊಂಡು ಪಾರ್ವತಿ, ನೀನು ಹೋಗಮ್ಮ. ಬಾ. ನಮಸ್ತೆ ಮೇಡಮ್, ಏನು ನೋಡ್ತೀರಿ? ನನ್ನ ಮಗಳಿಗೆ ಒಳ್ಳೆ ಡಿಸೈನ್ಸ್ ಚೈನು ಮತ್ತೆ ಓಲೆ ಬೇಕಿತ್ತು. ಚೆನ್ನಾಗಿದಲ್ಲ?
ಜನನಿ ಇದು ಚೆನ್ನಾಗಿದೆ ನೋಡು. ಇದೆ ಓಕೆ ಸರ್. ಒಳ್ಳೆ ತೋರಿಸಿ. ಸರಿ ಮೇಡಮ್, ಆ ಕಡೆ ಹೋಗೋಣ. ಓಲೆ ಸರ್. ನೋಡಿ ಮಕ್ಕಳು ಡಿಸೈನ್. ಚೆನ್ನಾಗಿದೆ ಅಲ್ಲ? ಪುಟಾಣಿ ಪುಟಾಣಿ ಎಲ್ಲಿಗೆ ಹೋಗ್ತಿದ್ಯಾ? ಬಾಯಿ. ಹಾ ಮಮ್ಮಿ. ಯಾಕೆ ಹೋಗ್ತಾ ಇದೆಯಾ? ಈಗ ತಾನೇ ಓಲೆ ತಗೋತಾ ಇರೋದು, ಹಂಗೆಲ್ಲ ಹೋಗ್ಬಾರ್ದು.